ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಾ ಇದೆ. ಇಂದು ವಿಚಾರಣೆಗೆ ನಟ ದರ್ಶನ್ ಹಾಜರಾಗುವಂಥ ಸಾಧ್ಯತೆ ಇದೆ. ದರ್ಶನ್ ಸೇರಿ 8 ಸೆಲೆಬ್ರಿಟಿಗಳಿಗೆ ಈಗಾಗಲೇ ನೋಟಿಸನ್ನು ನೀಡಲಾಗಿತ್ತು. ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ಗೆ ನೋಟಿಸ್ ನೀಡಲಾಗಿತ್ತು. ಇವತ್ತು ದರ್ಶನ್ ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಸೇರಿ 8 ಸೆಲೆಬ್ರಿಟಿಗಳಿಗೆ ಈಗಾಗಲೇ ನೋಟಿಸನ್ನು ಪೊಲೀಸರು ನೀಡಿದ್ರು. ಹೀಗಾಗಿ ನೋಟಿಸ್ ನೀಡಿರುವ ಹಿನ್ನೆಲೆ ಈಗ ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಹೆಚ್ಚಿನ ವಿವರವನ್ನು ಮಾಹಿತಿಯನ್ನು ಪಡೆಯುವ ಸಾಧ್ಯತೆ ಇರುತ್ತೆ. ಜೆಟ್ಲ್ಯಾಗ್ ಮಾಲೀಕರ ಹೇಳಿಕೆ ಆಧರಿಸಿ ನೋಟಿಸನ್ನು ನೀಡಲಾಗಿತ್ತು. ಈಗ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರೋದ್ರಿಂದ ತನಿಖೆ ನಡೀತಾ ಇದೆ. ವಿದೇಶದಿಂದ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿರುವಂಥ ಹಿನ್ನೆಲೆ ಅವರು ಇವತ್ತು ಠಾಣೆಗೆ ಹಾಜರಾಗಿ ಹೇಳಿಕೆ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಫ್ಯಾಕ್ಟ್ ದರ್ಶನ್, ನೀನಾಸಂ ಸತೀಶ್, ಡಾಲಿ ಧನಂಜಯ್, ಹರಿಕೃಷ್ಣ ಇವರೆಲ್ಲರಿಗೂ ಕೂಡ ಈಗಾಗಲೇ ಇನ್ಫ್ಯಾಕ್ಟ್ ರಾಕ್ಲೈನ್ ವೆಂಕಟೇಶ್, ಚಿಕ್ಕಣ್ಣ ಮತ್ತು ಅಭಿಷೇಕ್ ಅಂಬರೀಷ್ಗೆ ನೋಟಿಸನ್ನು ನೀಡಲಾಗಿತ್ತು. ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದಂಥ ಪ್ರಕರಣ ಇದು. ಈಗಾಗಲೇ ಒಂದು ಬಾರಿ ನೋಟಿಸ್ ನೀಡಲಾಗಿದೆ. ಆದರೆ ಇವರೆಲ್ಲರೂ ಕೂಡ ವಿದೇಶದಲ್ಲಿದ್ದರು ಅಂತ ಹೇಳಲಾಗ್ತಾ ಇತ್ತು. ಕೆಲವರು ಹೊರಗಡೆ ಹೋಗಿದ್ರು, ಕೆಲವರು ಅವೈಲಬಲ್ ಇರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮತ್ತೆ ವಿಚಾರಣೆಗೆ ಬಂದು ಹಾಜರಾಗ್ತೀವಿ ಅನ್ನುವಂಥ ಮಾಹಿತಿ ಲಭ್ಯ ಆಗಿರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ನೋಟಿಸ್ಗೆ ಉತ್ತರ ಸಿಗದೇ ಇದ್ದರೆ ಆಗ ಇನ್ನೊಂದು ನೋಟಿಸನ್ನು ಕೊಡೋದಕ್ಕೆ ಕೂಡ ಪೊಲೀಸ್ ಇಲಾಖೆ ರೆಡಿ ಆಗಿತ್ತು. ಈಗ ದುಬೈನಿಂದ ವಾಪಸ್ ಬಂದಿರುವಂಥ ಹಿನ್ನೆಲೆ ಅಥವಾ ವಿದೇಶದಿಂದ ವಾಪಸ್ ಬಂದಿರುವಂಥ ಹಿನ್ನೆಲೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಡೆವಲಪ್ಮೆಂಟ್ ಏನಿದೆ ನಿಜಕ್ಕೂ ಕೂಡ ಸಾಕಷ್ಟು ಗಂಭೀರವಾದಂಥ ವಿಚಾರ ಕೂಡ ಹೌದು. ಯಾಕಂದರೆ ಅವಧಿ ಮೀರಿ ಪಾರ್ಟಿ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದ್ದು ಜೆಟ್ಲ್ಯಾಗ್ ಪಬ್ನ ಮಾಲೀಕರನ್ನು ಸಹ ವಿಚಾರಣೆ ಮಾಡಲಾಗಿತ್ತು. ಅವರ ಹೇಳಿಕೆಯನ್ನು ಆಧರಿಸಿ ಈಗ ಇನ್ನಿತರರಿಗೆ ಅಂದರೆ ದರ್ಶನ್ ಸೇರಿದಂತೆ ಇನ್ನಿತರರಿಗೆ ಇನ್ಫ್ಯಾಕ್ಟ್ ನೀನಾಸಂ ಸತೀಶ್, ಡಾಲಿ ಧನಂಜಯ್, ಅಭಿಷೇಕ್ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್ ಇವರೆಲ್ಲರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಜಾಯ್ನ್ ಆಗ್ತಿದ್ದಾರೆ. ಜಗದೀಶ್, ಈಗಾಗಲೇ ನೋಟಿಸನ್ನು ನೀಡಲಾಗಿತ್ತು. ದರ್ಶನ್ ಸೇರಿದಂತೆ ಇನ್ನಿತರಿಗೆ ನೋಟಿಸನ್ನು ನೀಡಲಾಗಿದೆ. ಆದರೆ ಆಗ ಬೇರೆ ಕಾರಣಗಳಿಂದ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ವಿದೇಶದಿಂದ ವಾಪಸ್ ಬರ್ತಾ ಇದ್ದಾರೆ. ಇವತ್ತು ಸಂಪೂರ್ಣವಾಗಿ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಮತ್ತೆ ಸಮಯವನ್ನು ಕೇಳುವ ಸಾಧ್ಯತೆ ಇರುತ್ತಾ? ಪೊಲೀಸ್ ಇಲಾಖೆ ಯಾವ ರೀತಿ ಉತ್ತರಗಳನ್ನು, ಇನ್ಫ್ಯಾಕ್ಟ್ ಪೊಲೀಸ್ ಇಲಾಖೆ ಯಾವ ನಿಲುವನ್ನು ತಾಳಿದೆ ವಿಚಾರದಲ್ಲಿ? ಪ್ರಮೋದ್, ಮೂಲಗಳ ಪ್ರಕಾರವಾಗಿ ಇವತ್ತು ದರ್ಶನ್ ಹಾಗೂ ಏನು 8 ಜನ ನೋಟಿಸನ್ನು ಸ್ವೀಕರಿಸಿರುವಂತಹ ಸೆಲೆಬ್ರಿಟಿಗಳೇನಿದ್ದಾರೆ ಎಲ್ಲರೂ ಕೂಡ ಇವತ್ತು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಈಗಾಗಲೇ ತಿಳಿದು ಬರ್ತಾ ಇರುವಂಥದ್ದು. ಇನ್ನು ಈ ಪ್ರಕರಣದಲ್ಲಿ ಅಂದರೆ ಅವಧಿ ಮೀರಿ ಒಂದು ಪ್ರತಿಷ್ಠಿತ ಒಂದು ಪಬ್ನಲ್ಲಿ ಬೆಳಗಿನ ಜಾವದವರೆಗೂ ಕೂಡ ಒಂದು ಪಾರ್ಟಿಯನ್ನು ಮಾಡಿರುವಂತಹ ವಿಚಾರವಾಗಿ ಸಾಕಷ್ಟು ಒಂದು ಗಂಭೀರವಾಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಪರಿಗಣಿಸಿದ್ರು. ಇದಾದ ಬಳಿಕವಾಗಿ ಏನು ಸುಬ್ರಹ್ಮಣ್ಯ ನಗರದಲ್ಲಿ ಪ್ರಕರಣ ದಾಖಲಿಸ್ಕೊಳ್ತಾರೆ. ನಂತರದಲ್ಲಿ ಏನು ಪಬ್ ಮಾಲೀಕ ಆಗಿರುವಂತಹ ಶಶಿರೇಖಾ ಜಗದೀಶ್ ಅವರಿಗೂ ಕೂಡ ನೋಟಿಸನ್ನು ನೀಡಿ ವಿಚಾರಣೆಗೆ ಕರೆಯಲಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಆಕೆ ನೀಡಿರುವಂತಹ ಹೇಳಿಕೆ ಆಧರಿಸಿ ಈ 8 ಜನರಿಗೆ ನೋಟಿಸನ್ನು ನೀಡಿರುವಂಥದ್ದು. ಇನ್ನು ಶಶಿರೇಖಾ ಜಗದೀಶ್ ಹೇಳಿರುವಂತಹ ಪ್ರಕಾರವಾಗಿ ಏನು ಕಾಟೇರ ಸಿನಿಮಾ ಒಂದು ಸಂಭ್ರಮವನ್ನ ಮಾಡ್ತಾ ಇತ್ತು, ಆ ಸಂದರ್ಭದಲ್ಲಿ ನಾನೇ ಇವರಿಗೆ ಒಂದು ಪಾರ್ಟಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಸೆಲೆಬ್ರಿಟಿಗಳನ್ನು ನಾನು ಇನ್ವೈಟ್ ಮಾಡಿದ್ದೆ ಅನ್ನುವಂತಹ ನಿಟ್ಟಿನಲ್ಲಿ ಆಕೆ ತಿಳಿಸಿರುವಂಥದ್ದು. ಈಗಾಗಲೇ ಆಕೆಯ ಹೇಳಿಕೆ ಏನಿದೆ ಅದನ್ನು ಸಂಪೂರ್ಣವಾಗಿ ಪಡೆದುಕೊಂಡಿರುವಂತಹ ಸುಬ್ರಹ್ಮಣ್ಯ ನಗರ ಪೊಲೀಸರು ಆಕೆ ಉಲ್ಲೇಖಿಸಿದಂತಹ ಆ 8 ಸೆಲೆಬ್ರಿಟಿಗಳೇನಿದ್ದಾರೆ, ದರ್ಶನ್ ಇರ್ಬೋದು, ಧನಂಜಯ್ ಇರ್ಬೋದು, ಜೊತೆಗೆ ನೀನಾಸಂ ಸತೀಶ್, ರಾಕ್ಲೈನ್ ವೆಂಕಟೇಶ್, ಚಿಕ್ಕಣ್ಣ, ಈ ರೀತಿಯಾದಂತಹ 8 ಜನ ಏನು ಸೆಲೆಬ್ರಿಟಿಗಳೇನಿದ್ದಾರೆ ಇವರೆಲ್ಲರಿಗೂ ಕೂಡ ಏನು ನೋಟಿಸನ್ನು ನೀಡುವಂತಹ ನಿಟ್ಟಲ್ಲಿ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಮುಂದಾಗಿದ್ರು. ಆದರೆ ಸೋಫಾರ್ ನೋಟಿಸ್ ಕೊಟ್ಟು 3 ದಿನಗಳಾದರೂ ಕೂಡ ಯಾರು ಕೂಡ ಅದಕ್ಕೆ ಕರೆಕ್ಟ್ ಆದಂತಹ ಒಂದು ರೆಸ್ಪಾಂಡ್ ಅನ್ನು ಕೊಟ್ಟಿರಲಿಲ್ಲ. ಪ್ರಮುಖವಾಗಿ ಏನಂದ್ರೆ ದರ್ಶನ ಒಂದು ಚಿತ್ರ ಏನಿತ್ತೋ ಆ ಚಿತ್ರದ ಹಿನ್ನೆಲೆಯಲ್ಲಿ ಅವರು ದುಬೈಗೆ ತೆರಳಿದ್ರು ಒಂದು ಕಾರ್ಯಕ್ರಮ ಹಿನ್ನೆಲೆ. ಆ ಕಾರ್ಯಕ್ರಮಗಳು ಮುಕ್ತಾಯವಾಗಿ ಈಗ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಈಗ ಮೂಲಗಳ ಪ್ರಕಾರವಾಗಿ ಎಲ್ಲರೂ ಕೂಡ ಅಂದ್ರೆ ಏನು ನೋಟಿಸ್ ಸ್ವೀಕರಿಸಿರುವಂತಹ ರಾಕ್ಲೈನ್ ವೆಂಕಟೇಶ್ ಸಹಿತ ದರ್ಶನ್ ಸಹಿತ 8 ಜನರು ಕೂಡ ಇವತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ನಗರ ಠಾಣೆಗೆ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಸಂದರ್ಭದಲ್ಲಿ ಅಷ್ಟು ಹೊತ್ತಿನ ಪಾರ್ಟಿಯಲ್ಲಿ ಅವರು ಭಾಗಿಯಾಗಿದ್ದಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೇಳುವಂತಹ ಒಂದು ಪ್ರಶ್ನೆಗಳಿಗೆ ಕೂಡ ಅವರು ಉತ್ತರಿಸುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಜಗದೀಶ್ ಎಲ್ಲ ಮಾಹಿತಿಗೋಸ್ಕರ.